ಅದೊಂದು ದಟ್ಟವಾದ ಕಾಡು. ಅದರ ಮಧ್ಯೆ ಒಂದು ಚಿಕ್ಕದಾದ ಮನೆ ಇತ್ತು. ಬಡಗಿಯೊಬ್ಬ ತನ್ನ ಹೆಂಡತಿಯೊಂದಿಗೆ ಅಲ್ಲಿ ವಾಸಿಸುತ್ತಿದ್ದ. ದಿನಾಲೂ ಬೆಳಗ್ಗೆ ಹೋಗಿ ಕಟ್ಟಿಗೆ ಕಡಿದು ಅದನ್ನೆಲ್ಲ ಸಮೀಪದ ಪಟ್ಟಣಕ್ಕೆ ಒಯ್ದು ಮಾರುತ್ತಿದ್ದ. ಬಂದ ಆದಾಯದಿಂದ ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಬಡಗಿ ಕಟ್ಟಿಗೆ ಕಡಿಯಲು ಹೋಗಿ ಒಂದು ವೃಕ್ಷದ ಬಳಿ ನಿಂತು ಅದನ್ನು ಕತ್ತರಿಸಲು ಯೋಚಿಸಿದ. ಅಷ್ಟರಲ್ಲಿ ವೃಕ್ಷದೇವತೆ ಪ್ರತ್ಯಕ್ಷಳಾದಳು. ಆಕೆಯನ್ನು ನೋಡಿದ ಬಡಗಿ ವಿಸ್ಮಯಗೊಂಡು ಕೇಳಿದ, ನೀನು ಯಾರು? ಇಲ್ಲಿಗೇಕೆ ಬಂದೆ? ನಾನು ವೃಕ್ಷದೇವತೆ. ನೀನು ಈ ಮರವನ್ನು ಕಡಿಯಬೇಡ. ಏಕೆ? ನಾನದನ್ನು ಖಂಡಿತವಾಗಿ ಕಡಿಯುವೆ ಎಂದ ಬಡಗಿ. ವನದೇವತೆ ಹೇಳಿದಳು, ನೀನು ಈ ಮರವನ್ನು ಕಡಿಯದಿದ್ದರೆ ನಿನಗೆ 3 ವರಗಳನ್ನು ಕೊಡುವೆ. ಅದರಿಂದ ನೀನು ಬಯಸಿದ್ದೆಲ್ಲ ಸಿಗುತ್ತದೆ. ಆ ಮಾತಿಗೆ ಬಡಗಿ ಹೇಳಿದ, ನನ್ನ ಹೆಂಡತಿಗೆ 1, ನನಗೆ 2 ವರ ಕೊಡುವೆಯಾ? ಏಕೆಂದರೆ ಆಕೆ ನನ್ನ ಜೀವನದ ಸಂಗಾತಿಯಲ್ಲವೇ? ವನದೇವತೆ ತಥಾಸ್ತು ಎಂದಳು. ಸಂತಸಗೊಂಡು ಬಡಗಿ ಮನೆಗೆ ಬಂದ. ಅವನು ಬಂದ ಕೂಡಲೇ ಅವನ ಹೆಂಡತಿ ಬಿಸಿ ಬಿಸಿಯಾದ ತಿಂಡಿ ತಂದು ಕೊಟ್ಟಳು. ಅದನ್ನು ತಿನ್ನುತ್ತಾ ಬಡಗಿ ವನದೇವತೆ ಹಾಗೂ ತನ್ನ ನಡುವೆ ನಡೆದದ್ದನ್ನು ವಿವರಿಸಿದ. ಹೆಂಡತಿಗೆ ತುಂಬ ಖುಷಿಯಾಯಿತು. ಅದೇ ಉತ್ಸಾಹದಿಂದ ತಾನೂ 1 ವರ ಕೇಳುವುದಾಗಿ ಹೇಳಿ ಕೂಡಲೇ ನನ್ನ ಮುಂದೆ ಒಂದು ತಟ್ಟೆ ತುಂಬ ಕೇಕ್ ಬರಲಿ ಎಂದು ಬಿಟ್ಟಳು. ಏನಾಶ್ಚರ್ಯ! ಕ್ಷಣಾರ್ಧದಲ್ಲಿ ಕೇಕ್ ಪ್ರತ್ಯಕ್ಷವಾಯಿತು. ಹೆಂಡತಿಗೆ ಇದರಿಂದ ಸಂತೋಷವಾದರೂ ಬಡಗಿಗೆ ಮಾತ್ರ ಕೋಪ ಬಂದಿತು. ಅವನು ಕೂಡಲೇ, ಏನಿದು, ಬರೀ ಕೇಕಿಗಾಗಿ ನಿನ್ನ ವರವನ್ನು ಹಾಳು ಮಾಡಿದೆಯಲ್ಲ, ಅದು ನಿನ್ನ ಮೂಗಿಗೆ ಗಟ್ಟಿಯಾಗಿ ಅಂಟಿಕೊಳ್ಳಲಿ ಎಂದು ಬಿಟ್ಟ. ತಕ್ಷಣವೇ ಇಡೀ ಕೇಕ್ ಹೆಂಡತಿ ಮೂಗಿಗೆ ಗಟ್ಟಿಯಾಗಿ ಅಂಟಿಕೊಂಡು ಬಿಟ್ಟಿತು. ಅವಳು ಎಷ್ಟು ಪ್ರಯತ್ನಿಸಿದರೂ ಅದನ್ನು ಕೀಳಲು ಆಗಲೇ ಇಲ್ಲ. ಈಗ ಬಡಗಿಗೆ ಜ್ಞಾನೋದಯವಾಯಿತು. ತಾನೂ ಕೂಡ ಒಂದು ವರವನ್ನು ಬಳಸಿಬಿಟ್ಟಿದ್ದ. ಆದ್ದರಿಂದ ಪ್ರಯೋಜನವಾಗುವ ಬದಲು ಹೆಂಡತಿಯ ಮುಖ ವಿಕಾರವಾಯಿತು. ಅದನ್ನು ತೊಡೆದು ಹಾಕಲು ಅವನು ಕೊನೆಯ ವರವನ್ನು ಉಪಯೋಗಿಸಿ ನುಡಿದ, ನನ್ನ ಹೆಂಡತಿಯ ಮುಖದ ಮೇಲೆ ಅಂಟಿರುವ ಕೇಕ್ ಕೆಳಗೆ ಬಿದ್ದು ಅವಳ ಮುಖ ಮೊದಲಿನಂತಾಗಲಿ. ಈಗ ಕೇಕ್ ಮುಖದಿಂದ ಕೆಳಗೆ ಬಿದ್ದಿತು. ಬಡಗಿ ಹೆಂಡತಿಗೆ ಹೇಳಿದ, ನಾವು ವನದೇವತೆಯ ವರಗಳಿಂದ ಶ್ರೀಮಂತರಾಗಲಿಲ್ಲ, ಮತ್ತೆ ಬಡವರಾಗಿಯೇ ಉಳಿದೆವು, ಆದರೆ ನೆಮ್ಮದಿಯಿಂದ ಇದ್ದೇವೆ ಅಲ್ಲವೇ? ಹೆಂಡತಿಯು ಈ ಮಾತಿಗೆ ಸಮ್ಮತಿಸಿದಳು.